ಸರ್ಕಾರಿ ನೌಕರಿ ಇದ್ರೂ ಈತನಿಗೆ ಬೇಕಂತೆ ವರದಕ್ಷಿಣೆ. ಪತ್ನಿಗೆ 15 ತೊಲ ಬಂಗಾರಕ್ಕಾಗಿ ಕಿರುಕುಳವನ್ನ ಕೊಟ್ಟಿರುವಂತ ಆರೋಪ ಕೇಳಿಬಂದಿದೆ. ಮಾನಸಿಕವಾಗಿ ಹಾಗೇನೆ ದೈಹಿಕ ಹಲ್ಲೆ ಮಾಡಿದ್ದಾರೆ ಎನ್ನುವಂತ ಆರೋಪ ಇದು. ಸರ್ಕಾರಿ ನೌಕರಿ ಇದ್ರೂ ಈತನಿಗೆ ವರದಕ್ಷಿಣೆ ಬೇಕಂತೆ. ಪತ್ನಿಗೆ 15 ತೊಲ ಬಂಗಾರಕ್ಕಾಗಿ ವರದಕ್ಷಿಣೆ ಕಿರುಕುಳ ಕೊಟ್ಟಿದ್ದಾರೆ. ಮಾನಸಿಕವಾಗಿ ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಗೃಹಿಣಿ ಮನೆಗೆ ಬಂದು ಗಲಾಟೆ ಮಾಡಿದ್ದಾನೆ ಪತಿ ಮತ್ತು ಆತನ ಕುಟುಂಬದವರು. 4 ತಿಂಗಳ ಮಗು ನಮ್ಮೊಂದಿಗೆ ಕಳುಹಿಸಿ ಅಂತೇಳಿ ಗಲಾಟೆಯನ್ನ ಮಾಡಿರುವಂಥದ್ದು. ಪತಿ ಪಂಕಜ್, ಅತ್ತೆ ಸುಜಾತ, ನಾದಿನಿ ವಿರುದ್ಧ ಆರೋಪ ಕೇಳಿಬಂದಿದೆ. ಕಲಬುರಗಿಯ ಪಂಕಜ್ ವಿಜಯಪುರದ ಚೈತ್ರ ಜೊತೆ ಮದುವೆಯಾಗಿತ್ತು. ಕಲಬುರಗಿಯಲ್ಲಿ ಪಶು ವೈದ್ಯಕೀಯ ಇಲಾಖೆಯಲ್ಲಿ ಈತ ಅಧಿಕಾರಿ. ವಿಜಯಪುರ ಮಹಿಳಾ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಡಿಸೆಂಬರ್ 20, 2024ರಲ್ಲಿ ಇಬ್ಬರಿಗೂ ಕೂಡ ಮದುವೆಯಾಗಿತ್ತು. ಅಂದಿನಿಂದ ಇಂದಿನವರೆಗೂ ಕೂಡ ಕಿರುಕುಳ ನೀಡ್ತಾ ಇದ್ದಾರೆ ಎನ್ನುವಂತ ಆರೋಪ ಕೇಳಿಬಂದಿದೆ. ಇನ್ನೊಂದು ಕಡೆಯಲ್ಲಿ ಪತಿ ಮನೆಯವರು ನಮ್ಮ ಮನೆಗೆ ಬಂದು ಕಿರುಕುಳವನ್ನ ನೀಡಿದ್ದಾರೆ ಎನ್ನುವಂತ ಗಂಭೀರ ಆರೋಪವನ್ನ ಚೈತ್ರ ಕುಟುಂಬಸ್ಥರು ಮಾಡ್ತಾರೆ. ಮಾರ್ಚ್ 27, 2026ರಂದು ಮನೆಯಿಂದ ಸೊಸೆಯನ್ನ ಹೊರಗೆ ಹಾಕಿದ್ದಾರೆ. ಇವರಿಗೆ ಸೊಸೆ ಬೇಡ ಅಂತೆ, ವರದಕ್ಷಿಣೆ ಬೇಕು ಮತ್ತು ಆಕೆಯ ಮಗು ಬೇಕು ಎನ್ನುವುದಾಗಿ ಡಿಮ್ಯಾಂಡ್ ಇಟ್ಟಿದ್ದಾರೆ. ಹೀಗಂತ ಚೈತ್ರ ತನ್ನ ಗಂಡನ ಮನೆಯವರ ವಿರುದ್ಧ ಆರೋಪವನ್ನ ಮಾಡಿದ. ಮಾರ್ಚ್ 29ರಂದು ಮನೆಗೆ ಬಂದು ಗಲಾಟೆ ಮಾಡಿದ್ದಾರೆ. ವರದಕ್ಷಿಣೆ ನೆಪದಲ್ಲಿ ಬಂದು 4 ತಿಂಗಳ ಮಗುವನ್ನ ಕಳುಹಿಸಿ ಅಂತೇಳಿ ಗಲಾಟೆ ಮಾಡಿದ್ದಾರೆ ಎನ್ನುವಂತ ಆರೋಪ ಕೇಳಿಬಂದಿದೆ. ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಮ್ ಗಂಡನ ಮನೆ ಕಡೆದವ್ರು ಎಲ್ಲಾರು ಒಂದ್ 30ರಿಂದ 40 ಜನ ಬಂದು ಇಲ್ಲಿ ಹಲ್ಲೆ ಮಾಡಿ ಹೋಗಿದ್ದಾರೆ. ಕಲ್ ತೂರಾಟ ಮಾಡಿದ್ದಾರೆ. ಒಳಗ್ ಬಂದು ಕೈಲಿ ಹೊಡೆದಾರ. ಆಮೇಲೆ ಉಗುರಿಂದ ಚೂರ್ಯಾರ. ಬಡಿಚೂರಲ್ಲಿ ಎಲ್ಲಾ ಚೂರ್ ಮೈ ಎಲ್ಲಾ ಹದೋಗಿ ಬೆನ್ನಾಗ ಹೊಡ್ದಾರ್ರಿ. ಆಮೇಲೆ ಗುದ್ದಾರ ಹೊಟ್ಟಿ ಒಳಗ ಬೈದು ಈ ತರ ಎಲ್ಲಾ ಹಲ್ಲೆ ಮಾಡಿ ಹೋಗಿದಾರ. ಆಮೇಲೆ ಅವ್ರಿಗೆ ಮೇನ್ ಉದ್ದೇಶ ಏನಂದ್ರ ಅವರು 15 ತೊಲಿ ಬಂಗಾರ ಕೇಳ್ತಾರ. ಬಂಗಾರ ತಗೊಂಡ್ ಬಾ ನಿಮ್ ಮನೆದಿಂದ ಅಂತ ಹೇಳ್ತಾರ ಅವ್ರು. ಅದನ್ನ ಆಗೋದಿಲ್ಲ ಅಂತಂದ್ರ ನನಗ ಅಲ್ಲಿನೂ ನಾಳಿದ ಹೊಡಪಟ್ ಮಾಡಿ ಕಳ್ಸಾರ ಅವ್ರು. ನನಗ ಮೊನ್ನೆ 29ನೇ ತಾರೀಕಿಗೆ ನಮ್ ಗಂಡನ ಮನೆ ಕಡೆದವ್ರು ಎಲ್ಲಾರು ಒಂದ್ 30ರಿಂದ 40 ಜನ ಬಂದು ಇಲ್ಲಿ ಹಲ್ಲೆ ಮಾಡಿ ಹೋಗಿದ್ದಾರೆ. ಕಲ್ ತೂರಾಟ ಮಾಡಿದ್ದಾರೆ. ಒಳಗ್ ಬಂದು ಕೈಲಿ ಹೊಡೆದಾರ. ಆಮೇಲೆ ಉಗುರಿಂದ ಚೂರ್ಯಾರ. ಬಡಿಚೂರಲ್ಲಿ ಎಲ್ಲಾ ಚೂರ್ ಮೈ ಎಲ್ಲಾ ಹದೋಗಿ ಬೆನ್ನಾಗ ಹೊಡ್ದಾರ್ರಿ. ಆಮೇಲೆ ಗುದ್ದಾರ ಹೊಟ್ಟಿ ಒಳಗ. ಎಸ್, ಇನ್ನು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ನಮ್ಮ ವಿಜಯಪುರದ ಪ್ರತಿನಿಧಿ ಸುನಿಲ್ ಭಾಸ್ಕರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ಒಂದ್ ಕಡೆಯಲ್ಲಿ ವರದಕ್ಷಿಣೆ ಕೊಡೋದು ತಪ್ಪು, ತಗೊಳ್ಳೋದು ತಪ್ಪು. ಆದ್ರೆ ಇಲ್ಲಿ ಪತಿಯ ವಿರುದ್ಧ ಚೈತ್ರ ಕುಟುಂಬಸ್ಥರು ದೊಡ್ಡ ಮಟ್ಟದ ಆರೋಪವನ್ನ ಮಾಡ್ತಾ ಇದ್ದಾರೆ. ಇವರ ಆರೋಪಗಳೇನು, ಅವರಿಂದ ಆಗಿರುವಂತ ತೊಂದರೆಗಳು ಏನೇನು? ಖಂಡಿತ ಏನಂತಂದ್ರೆ ವಿಜಯಪುರದಲ್ಲಿ ಒಂದು ತನ್ನ ಗಂಡನ ಮೇಲೆ ಪತ್ನಿ ವರದಕ್ಷಿಣೆ ಕಿರುಕುಳದ ಆರೋಪವನ್ನು ಮಾಡಿರುವಂತದ್ದು. ಚೈತ್ರ ಎಂಬ ಮಹಿಳೆ ಏನಿದ್ದಾರೆ 2024ರಲ್ಲಿ ಕಲಬುರಗಿ ಮೂಲದ ಪಂಕಜ್ ಅಂತ ಹೇಳಿ ಏನಿದ್ದಾನೆ, ಆತ ಪಶು ವೈದ್ಯಕೀಯ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾನೆ. ಆತನೊಂದಿಗೆ 2024ರಲ್ಲಿ ಮದುವೆ ಆಗುತ್ತೆ. ಆರಂಭಿಕ ದಿನದಿಂದಲೂ ಸಹಿತ ಸ್ಟಾರ್ಟಿಂಗ್ ಅಲ್ಲಿ ಒಂದ್ 2-3 ತಿಂಗಳು ಚೆನ್ನಾಗಿದ್ರು. ಬಳಿಕ ನಮ್ಗೆ ಪತಿ ಸೇರಿದಂತೆ ಆಕೆ ಕುಟುಂಬಸ್ಥರು ಸಹಿತ ನನಗೆ ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದೆ ಎಂಬ ಆರೋಪವನ್ನು ಕೂಡ ಈ ಮಹಿಳೆ ಮಾಡಿರುವಂತದ್ದು. ಜೊತೆಗೆ 27/3/2026ರಂದು ಚೈತ್ರವನ್ನ ಸುಮಾರು 15 ತೊಲೆ ಬಂಗಾರ ತರಬೇಕು ನೀ ಅಂತೇಳಿ ಕಿರುಕುಳ ಕೊಟ್ಟು ತವ್ರ ಮನೆಗೆ ಕಳಿಸಿದ್ರಂತೆ. ಬಳಿಕ ಒಂದ್ 2 ತಿಂಗಳ ಬಳಿಕ ಆಕೆ ಇಲ್ಲೇ ಇದ್ದು ವಾಪಸ್ ಕೂಡ ಹೋಗಿಲ್ಲ. ಜೊತೆಗೆ ಅವರೇ ಕಲಬುರಗಿಯಿಂದ ವಿಜಯಪುರಕ್ಕೆ ಬಂದು ಆಕೆಯ ಮನೆ ಮುಂದೆ ಗಲಾಟೆ ಕೂಡ ಮಾಡಿರುವಂತದ್ದು. ಜೊತೆಗೆ ಈ ಗಲಾಟೆ ವಿಡಿಯೋಗಳನ್ನು ಕೂಡ ಈ ಕುಟುಂಬಸ್ಥರು ಮಾಡ್ಕೊಂಡಿದ್ದಾರೆ. ನಮಗೆ ಮೊದಲಿಂದಲೂ ಚಿನ್ನ 15 ತೊಲೆ ಬಂಗಾರ ತರಬೇಕಂತ ಕಿರುಕುಳ ಕೊಡ್ತಾ ಇದ್ರೆ ನಮ್ಮ ಕುಟುಂಬಸ್ಥರಿಂದ ಕೊಡಕ್ ಆಗ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಈಗ 4 ತಿಂಗಳು ಮಗು ಏನಿದೆ ಅವರಿಗೆ, ಆ ಮಗುವನ್ನಾದ್ರೂ ಕೊಡ್ಲೇಬೇಕು ಅಂತ ಹೇಳಿ ಮಗುನ್ ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿ ಈ ಮಹಿಳೆ ಕೂಡ ಚೈತ್ರ ಆರೋಪ ಮಾಡಿರುವಂತದ್ದು. ಜೊತೆಗೆ ಈಗಾಗಲೇ ವಿಜಯಪುರದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ನೀಡಿದ್ದಾರೆ. ವರದಕ್ಷಿಣೆ ಕಿರುಕುಳದ ಆರೋಪವಾಗಿ ಈಗ ವಿಜಯಪುರದ ಮಹಿಳಾ ಠಾಣೆಯಲ್ಲಿ ಗಂಡ ವಿರುದ್ಧ ಜೊತೆಗೆ ಅತ್ತೆ ಹಾಗೂ ನಾದಿನಿಯರ ವಿರುದ್ಧ ಈಗಾಗಲೇ ವಿಜಯಪುರದ ಮಹಿಳಾ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿರುವಂತದ್ದು. ಥ್ಯಾಂಕ್ ಯು ಸುನಿಲ್ ಭಾಸ್ಕರ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.